ಶ್ರೀಮದಾಚಾರ್ಯ ಅಂತಾರೆ, ಶ್ರದ್ಧೆ ಅನ್ನುವ ಶಬ್ದ ಎರಡು ಮುಖದಿಂದ ಕೂಡಿರುವಂಥದ್ದು. ಶ್ರದ್ಧೆ 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 ಅಂದರೆ ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಬುದ್ಧಿ ಕಾಯಿನ್ಗೆ ಎರಡು ಮುಖ ಇದ್ದಾಗ ಎರಡು ಮುಖ. ಒಂದು ದೇವರಿದ್ದಾರೆ, ಧರ್ಮ ಇದೆ, ಅದು ಒಂದು ಮುಖ. ಅದರಿಂದ ಏನೂ ಪ್ರಯೋಜನ ಇಲ್ಲ. ದೇವರು ಅಲ್ಲೆಲ್ಲೋ ಇದ್ದಾರೆ, ನಾವಿಲ್ಲೆಲ್ಲೋ ಇದ್ದೀವಿ. ಪುಸ್ತಕ ಅಂಗಡಿಯಲ್ಲಿದೆ, ನಾವು ಮನೇಲಿದ್ದೀವಿ. ಪ್ರಯೋಜನ ಏನು? ಇರೋ ಪುಸ್ತಕವನ್ನು ಮನೆಗೆ ತಂದು ಗುರುಗಳೆಲ್ಲ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ನನಗೇನೋ ಪ್ರಯೋಜನ ಇದೆ. ಅದು ನಿಜವಾಗಿ ಫಲವನ್ನು ಕೊಡುವಂತಹ ಶ್ರದ್ಧೆ. ನಮಗೆ ಯಾವ ಶ್ರದ್ಧೆ ಬೇಕು? ಎರಡನೇ ಶ್ರದ್ಧೆ ಬೇಕು. ಭಾಗವತವನ್ನು ಕೇಳೋದರಿಂದ ನನಗೆ ಯೋಗ್ಯವಾದದ್ದು ಏನು ಬರಬೇಕೋ ಅದನ್ನು ದೇವರು ಕೊಡ್ತಾರೆ. ಆದ್ದರಿಂದ ನಾನು ಭಾಗವತವನ್ನು ಕೇಳ್ತೀನಿ ಅನ್ನೋ ಶ್ರದ್ಧೆ ದೇವರಿಗೆ ಪ್ರೀತಿಯಾಗುವಂಥದ್ದು, ನಮಗೆ ಫಲವನ್ನು ಕೊಡುವಂಥದ್ದು. ನೀವು ಆ ದೃಷ್ಟಿಯಿಂದ ಭಾಗವತ ಕೇಳಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರು, ಇನ್ನೊಂದು ಸಲ ಕೇಳ್ರಿ. ನಮಗೆ ಒಂದು ಸಲ ಕೇಳೋದೇ ಕಷ್ಟ, ಇನ್ನೊಂದು ಸಲ ಕೇಳಿ ಅಂದರೆ ಹೇಗೆ? ಬೇಕಾ ಕೇಳಿ. ಮತ್ತೆ ಗೋಕರ್ಣನ ಪ್ರಾರ್ಥನೆ ಮಾಡಿದ್ರಲ್ಲ, ಗೋಕರ್ಣ ನಾವು ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗಬೇಕಪ್ಪ, ನೀ ಏನು ಮಾಡ್ತೀಯ ಗೊತ್ತಿಲ್ಲ, ಇನ್ನೊಂದು ಸಲ ಭಾಗವತವನ್ನು ಹೇಳು, ಇನ್ನೊಂದು ಸಲ ಹೇಳು. ಸರಿ ಹೇಳ್ತೀನಿ, ನನಗೇನು, ದೇವರ ಮಹಿಮೆ ಹೇಳಲಿಕ್ಕೆ ಅಂತ ಗೋಕರ್ಣ ಶುರು ಮಾಡಿದ. ಕೊನೆಗೆ ಆ ಎರಡನೇ ಭಾಗವತ ಮಂಗಳವು ಆದ ಮೇಲೆ ಅಲ್ಲಿದ್ದ ಎಲ್ಲರೂ ದಿವ್ಯ ರೂಪಧಾರಿಗಳಾಗಿ ವಿಮಾನವನ್ನು ಏರಿ ಸ್ವರ್ಗಾದಿ ಲೋಕಗಳಿಗೆ ಹೋದರು. ಆದ್ದರಿಂದ ಶ್ರೀಮದ್ ಭಾಗವತದ ಶ್ರವಣ ನಮ್ಮ ಯೋಗ್ಯತಾನುಗುಣವಾದ ಫಲವನ್ನು ಕೊಡುತ್ತೆ. ಅದು ನನಗಿಂಥ ಫಲ ಬರಬೇಕು, ಇಂಥ ಫಲ ಬೇಡ, ಅದೇ ಬೇಕು ಅನ್ನೋ ಅಪೇಕ್ಷೆ ಇರಬಾರ್ದು. ನಮ್ಮ ಫಲ ಏನು ಅಪೇಕ್ಷೆ? ದೇವರು ಇದರಿಂದ ಸುಪ್ರೀತನಾಗಲಿ, ನಾನು ಈಗ ಹೇಳುವ ಭಾಗವತದಿಂದ ಶ್ರೀಕೃಷ್ಣ ಸುಪ್ರೀತನಾಗಲಿ ಅನ್ನುವಂತಹ ಸಂಕಲ್ಪ, ಅನ್ನುವಂತಹ ಪ್ರಾರ್ಥನೆ ನಮ್ಮದಾಗಿದ್ದರೆ ನಾವೇನು ಕೇಳಿಲ್ಲ ಅಥವಾ ನಾವೇನು ಕೇಳಿದ್ದೀವಿ ಅದಕ್ಕಿಂತಲೂ 100 ಪಟ್ಟು ಜಾಸ್ತಿ ಕೊಡ್ತಾನೆ ಕೃಷ್ಣ. 100 ಪಟ್ಟು ಜಾಸ್ತಿ ಕೊಡ್ತಾನೆ ಕೃಷ್ಣ. ಆದ್ದರಿಂದ ಭಾಗವತ ಅಂತನ್ನೋದು ಕೃಷ್ಣನ ಒಂದು ಪ್ರತಿಮೆ. ಭಾಗವತದ ಒಂದೊಂದು ಅಕ್ಷರಗಳಲ್ಲಿ ದೇವರ ಪ್ರತಿಮೆಗಳಿವೆ. ಶ್ರೀಮದ್ ಭಾಗವತ ಅಂತಂದರೆ ಏನು? ದೇವರ ಪ್ರತಿಮೆ. ಹಾಗೆ ಒಂದು ಪ್ರತಿಮೆಗೆ ಕೈ ಕಾಲೆಲ್ಲ ಇರುತ್ತೆ, ಹಾಗೆ ಭಾಗವತದ ಪ್ರತಿಯೊಂದು ಸ್ಕಂಧಗಳು ಭಗವಂತನ ಕೈ ಕಾಲು ತಲೆ ಎದೆ ಹೊಟ್ಟೆ ಮೊದಲಾದ ಎಲ್ಲ ಇಂದ್ರಿಯಗಳು. 12 ಸ್ಕಂಧ ಅನ್ನೋದು ಕೃಷ್ಣನ ಸಾಕ್ಷಾತ್ತಾದಂಥ ಪ್ರತಿಮೆ. ಅವತಾರವನ್ನು ಮುಗಿಸಿ ಹೋಗಬೇಕಾದ್ರೆ ಕೃಷ್ಣ ಎಲ್ಲ ಕೇಳ್ತಾರೆ, ನೀ ಎಲ್ಲಿರ್ತೀಯ? ನಿನ್ನನ್ನು ನಾವು ನೋಡ್ಲಿಕ್ಕಾಗೋದಿಲ್ಲ, ಇನ್ನು ಮೇಲೆ ನಿನ್ನನ್ನು ನಮಗೆ ದರ್ಶನ ಮಾಡಲಿಕ್ಕಾಗೋದಿಲ್ಲ, ನೀ ಎಲ್ಲಿರ್ತೀಯ ಅಂತಂದರೆ ಕೃಷ್ಣ ಅಂದ, ನಾನು ಭಾಗವತದಲ್ಲಿ ಕೂತಿರ್ತೀನಿ. ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲಿ ಗಾನ ಮಾಡ್ತಾರೆ, ಗಾನ ಅಂತಂದರೆ ತನ್ನ ಮಹಿಮೆಗಳನ್ನು ಎಲ್ಲಿ ಹೇಳ್ತಾರೆ ಭಾಗವತದ ಮೂಲಕ, ನಾನಲ್ಲಿ ಇರ್ತೀನಿ, ನಾನಲ್ಲಿ ಕೂತಿರ್ತೀನಿ ಅಂತ ಹೇಳಿ ಕೃಷ್ಣ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಅಂತಹ ವಿಶಿಷ್ಟವಾದ ಗ್ರಂಥ ಭಾಗವತ. ಆದ್ದರಿಂದಲೇ ನಮ್ಮಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ವಿದ್ವಾಂಸ ಇದ್ದಂತೆ. ಆ ವಿದ್ವಾಂಸರು ಏನು ಮಾಡಿದರು, ಅವರ ಮಗನಿಗೆ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿಸಿದರು, ಪಾಠ ಮಾಡಿದರು. ಪಾಠ ಮಾಡಿ ಆದಮೇಲೆ ಕೊನೆಗೆ ಮಂಗಳ ಅಂತ ಒಂದು ಮಾಡಬೇಕು. ಮಂಗಳಕ್ಕೆ ಯಾವ ಗ್ರಂಥ ಇಟ್ಕೊಂಡ್ರು ಅಂತಂದರೆ ಶಿಶುಪಾಲ ವಧ ಅಂತ ಮಾಘನ ಕಾವ್ಯವನ್ನು ಇಟ್ಕೊಂಡ್ರು. ಆ ಮಾಘನ ಕಾವ್ಯವನ್ನು ಇಟ್ಟುಕೊಂಡು ಮಂಗಳ ಮಾಡಿಬಿಟ್ರು. ಮಂಗಳ ಮಾಡಿದರೆ ಅವ ನೆಕ್ಸ್ಟ್ ಡೇ ಏನು ಮಾಡಿಬಿಟ್ಟ, ಶೃಂಗಾರ ಕಾವ್ಯ ಆಸಕ್ತನಾಗಿ ಓಡೆ ಹೋಗ್ಬಿಟ್ಟ, ಎಲ್ಲ ಓಡ್ಬಿಟ್ಟ. ಮಗ ಹಾಳಾಗೋದ. ಒಬ್ಬಳು ಮಗಳಿದ್ಲು, ಒಳ್ಳೆ ಅಳಿಯನ್ನಾದರೂ ತರಬೇಕು ಮನೆಗೆ ಅಂತ ಅಳಿಯನಾಗುವಂಥ ಹುಡುಗನನ್ನು ಅವನೇ ಸೆಲೆಕ್ಟ್ ಮಾಡಿ ಕರ್ಕೊಂಬಂದು ಚೆನ್ನಾಗಿ ಪಾಠ ಮಾಡ್ದ. ಚೆನ್ನಾಗಿ ಪಾಠ ಮಾಡಿ ಮಂಗಳ ಮಾಡಬೇಕು. ಮಂಗಳಕ್ಕೆ ಯಾವ ಗ್ರಂಥ? ಶ್ರೀಮದ್ ಭಾಗವತ. ಮಂಗಳ ಮಾಡಿಬಿಟ್ಟ. ಮಂಗಳ ಮಾಡಿ ನೆಕ್ಸ್ಟ್ ಡೇ ಮಗಳನ್ನು ಕೊಟ್ಟು ಮದುವೆ ಮಾಡೋಣ ಅಂತಂದರೆ ಮಂಗಳ ಮಾಡಿಸಿಕೊಂಡ ಹುಡುಗ ಏನಾಗ್ಬಿಟ್ಟ, ಸನ್ಯಾಸಿ ಆಗ್ಬಿಟ್ಟ. ಎರಡು ಎಕ್ಸ್ಟ್ರೀಮ್ ಆಗೋಯ್ತು. ಅವತ್ತಿಂದ ಒಂದು ಗಾದೆ ಮಾತು, ಮಾಘವನ್ನು ಓದಿ ಮಗ ಕೆಟ್ಟ, ಭಾಗವತವನ್ನು ಓದಿ ಅಳಿಯ ಕೆಟ್ಟ ಅಂತ. ಅಳಿಯ ಕೆಟ್ಟ ಅಂದರೆ ವೈರಾಗ್ಯ ಬಂತು ಅಂತ ಅರ್ಥ. ಶ್ರೀಮದ್ ಭಾಗವತ ಅನ್ನೋದು ಶುದ್ಧವಾದ ವೈರಾಗ್ಯವನ್ನು ತಂದುಕೊಡುವಂತಹ ಗ್ರಂಥ.
ಹಾಗಾದ್ರೆ ನಾವು ಭಾಗವತ ಕೇಳಬಾರ್ದ? ನಮಗೂ ವೈರಾಗ್ಯ ಬಂದೆಲ್ಲ ಬಿಟ್ಟು ಓಡೋಹಂಗೆ ಆಗ್ಬಿಟ್ರೆ ಏನು ಮಾಡೋಣ ಅಂದರೆ ಆ ಲೆವೆಲ್ ನಾವಿಲ್ಲ, ಚಿಂತೆ ಬೇಡ, ಬರಲ್ಲ. ಆದ್ದರಿಂದ ಭಾಗವತ ಕೇಳಿದವ್ರಿಗೆಲ್ಲ ವೈರಾಗ್ಯ. ಆ ಕಾಲಕ್ಕೆ ಹೌದಲ್ವ, ಎಷ್ಟು ಚೆನ್ನಾಗಿದೆ ರೀ ಕಥೆ, ಎಷ್ಟು ಚೆನ್ನಾಗಿದೆ ಅವರ ಮಹಿಮೆಗಳು, ಏನು ವೈಭವ ಅವರದ್ದೆಲ್ಲ, ಏನು ಸಾಧನೆ. ಆ ಕಾಲಕ್ಕೆ ಅನ್ಸತ್ತೆ. 10 ನಿಮಿಷ ಪ್ರವಚನ ಲೇಟ್ ಮಾಡಿಬಿಟ್ರೆ ನೋಡ್ತಾ ಇರ್ತೀವಿ, ಎಷ್ಟು ಗಂಟೆ ಮುಗಿಸ್ತಾರೆ ಇವರು, ಮನೆಗೆ ಓಡಬೇಕಲ್ಲ ಇಲ್ಲಿಂದ. ನಮ್ಮ ವೈರಾಗ್ಯ ಎಲ್ಲ ಹಾಗೆ, 8 ಗಂಟೆ ತನಕ ನಮ್ಮ ವೈರಾಗ್ಯ, 8ರ ಮೇಲೆ ಕ್ಲೋಸ್. ಆದ್ದರಿಂದ ನಮ್ಮ ಯೋಗ್ಯತೆಗೆ ಎಷ್ಟೋ ಅಷ್ಟು ಕೊಡ್ತಾನೆ ದೇವರು, ನಮ್ಗೆ ಅಷ್ಟೇ ಸಾಕು. ಆದ್ದರಿಂದ ನಮ್ಮಲ್ಲಿ ಸಾಧಕರಲ್ಲಿ ಕಾಂಪಿಟೇಷನ್ ಇಲ್ಲ. ಅವರು ಫಾಸ್ಟಾಗಿ ಓಡ್ಬಿಟ್ರು, ನಾನು ಫಾಸ್ಟಾಗಿ ಹೋಗ್ತೀನಿ, ಇಲ್ಲ. ಅವ್ರ ಟ್ರ್ಯಾಕಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ನಮ್ಮ ಟ್ರ್ಯಾಕಲ್ಲಿ ನಾವು ಹೋಗ್ತಾ ಇದ್ದೀವಿ. ಸಾಧನೆಯಲ್ಲಿ ಇಷ್ಟು ಮಾರ್ಕ್ಸ್ ತೊಗೋಬೇಕು, ಅವ್ನು ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕ್ ಅನ್ನೋದು ಸಾಧನೆಯಲ್ಲಿ ಇಲ್ಲ. ಅವನ ದಾರಿಯಲ್ಲಿ ಅವನು ಸಾಧನೆ, ನಮ್ಮ ದಾರಿಯಲ್ಲಿ ನಾವು ಸಾಧನೆ. ಅವ್ರು ಹಾಗಿದ್ದಾರೆ ನಾವು ಹೀಗೆ ಅನ್ನುವ ಕಂಪ್ಯಾರಿಸನ್ ಸಾಧನೆಯಲ್ಲಿ ಇಲ್ಲ. ಅದನ್ನು ಹೇಳಿಕೊಡುವಂಥ ಗ್ರಂಥವೇ ಭಾಗವತ. ಮಂಗಳಾಚರಣೆ ಮಾಡ್ತಾರೆ. ಜನ್ಮಾದ್ಯಸ್ಯ ಯತಃ, ತುಂಬ ಕ್ಲಿಷ್ಟಕರವಾದ, ಅಷ್ಟು ಪ್ರಮೇಯಗಳಿಂದ ಕೂಡಿದ ಬಹಳ ಸುಂದರವಾದ ಒಂದು ಶ್ಲೋಕ ಭಾಗವತ. ಎಲ್ಲ ಗ್ರಂಥಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ಮಂಗಳಾಚರಣೆ ಮಾಡಿದ್ದಾರೆ ವೇದವ್ಯಾಸದೇವರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಶ್ರೀಮನ್ ಮಹಾಭಾರತ, ಬೇರೆ ಬೇರೆ ಪುರಾಣಗಳಲ್ಲೂ ಧರ್ಮಧ್ವಜ ಮೂಲ ಇತ್ಯಾದಿ ಗರುಡ ಪುರಾಣದಲ್ಲಿ ಎಲ್ಲ ಕಡೆಯಲ್ಲೂ ಮಂಗಳಾಚರಣೆ ಇದೆ. ಯಾರನ್ನು ನಮಸ್ಕಾರ ಮಾಡ್ತೀನಿ ಅಂತ ಹೆಸರು ಹೇಳಿ ನಮಸ್ಕಾರ ಮಾಡಿದ್ದಾರೆ ಬೇರೆ ಪುರಾಣಗಳಲ್ಲಿ. ಆದರೆ ಭಾಗವತದಲ್ಲಿ ಮಾತ್ರ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೆಸರು ಹೇಳಲಿಲ್ಲ. ಯಾರಿಗೆ ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ಅಂತಲೂ ಹೇಳಲಿಲ್ಲ ವೇದವ್ಯಾಸದೇವರು. ನಾವೆಲ್ಲ ಸೇರಿ ಧ್ಯಾನ ಮಾಡೋಣ ಅಂತಂದರು. ನಾವೆಲ್ಲ ಒಟ್ಟಿಗೆ ಮಾಸಲ್ಲಿ ಕೂತ್ಕೊಂಡು ದೇವರನ್ನು ಧ್ಯಾನ ಮಾಡೋಣ. ಯಾರನ್ನು ಧ್ಯಾನ ಮಾಡೋಣ ಅಂತಂದರೆ ಸತ್ಯಂ ಪರಂ ಧೀಮಹಿ ಧ್ಯಾಯೇಮ, ಯಾರು ಸತ್ಯನಾಗಿದ್ದಾನೆ, ಯಾರು ಪರನಾಗಿದ್ದಾನೆ ಅವನನ್ನು ನಾವೆಲ್ಲ ಸೇರಿಕೊಂಡು ಧ್ಯಾನ ಮಾಡೋಣ ಅಂದರು. ನಮಗೆ ಜಿಜ್ಞಾಸೆ ಆಯಿತು, ಯಾರು ಸತ್ಯ, ಯಾರು ಪರ? ಬೇರೆ ಬೇರೆ ಪುರಾಣದಲ್ಲಿ ಇಂಥ ದೇವರಿಗೆ ನಮಸ್ಕಾರ ಅಂತ ಹೇಳಿಬಿಟ್ರು ವೇದವ್ಯಾಸದೇವರು. ಇಲ್ಲಿ ಇಂಥ ದೇವರಿಗೆ ನಮಸ್ಕಾರ ಅಂತ ಹೇಳಿದ್ರು. ಯಾಕೆ ಹೇಳಲಿಲ್ಲ ಅಂದರೆ 5 ಗ್ರಂಥಗಳನ್ನು ಓದಿ ಅರ್ಥ ಮಾಡ್ಕೊಳ್ಳಿ, ಯಾರು ಸತ್ಯ ಅಂತ ಗೊತ್ತಾಗುತ್ತೆ, ಯಾರು ಪರ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಸತ್ಯ ಅನ್ನುವ ಶಬ್ದ ಹಾಗೂ ಪರ ಅನ್ನುವ ಶಬ್ದ ತುಂಬ ದೊಡ್ಡ ಅರ್ಥವನ್ನು ಇಟ್ಟುಕೊಂಡಂತಹ ಶಬ್ದ. ಸತ್ ತಿ ಯಾ ಅಂತ 3 ಅಕ್ಷರಗಳು. ಎಲ್ಲ ಜಗತ್ತು ಯಾರ ಕಂಟ್ರೋಲ್ನಲ್ಲಿದೆ ಅಂತಂದರೆ, ಎಲ್ಲ ಜಗತ್ತನ್ನು ಹಿಡಿದಿಟ್ಟು ಉಸಿರಾಡಿಸುವಂತಹ ದೇವತೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣನನ್ನು ಸತ್ ಅಂತ ಕರೀತಾರೆ. ಆ ಮುಖ್ಯ ಪ್ರಾಣ ಆದಮೇಲೆ ಎಲ್ಲರ ಯೋಗ್ಯತೆಯನ್ನು ಕಂಟ್ರೋಲ್ ಮಾಡುವಂತಹ ದೇವತೆ ಅವಳು ಮಹಾಲಕ್ಷ್ಮಿ. ಅವಳನ್ನು ತಿ ಅಂತ ಕರೀತಾರೆ. ಲಕ್ಷ್ಮೀ ಮುಖ್ಯ ಪ್ರಾಣ, ಅವರಿಬ್ಬರನ್ನೂ ನಿಯಮನ ಮಾಡುವ ಭಗವಂತ ಅವನು ಸತ್ಯ. ಆದ್ದರಿಂದಲೇ ಅವನು ಯಾರು? ಪರ. ನಮ್ಮ ಗುರುಗಳು ಭಾಗವತ ಪ್ರವಚನವನ್ನು ಪಾಠವನ್ನು ಮಾಡಬೇಕಾದ್ರೆ ಈ ಪರ ಅನ್ನೋ ಶಬ್ದಕ್ಕೆ ಸುಮಾರು ದಿನ ಪಾಠ ಮಾಡಿದರು. ಅಂದರೆ ಒಂದು ಪರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ನಾನು ಒಂದನ್ನು ಮಾತ್ರ ಹೇಳ್ತೀನಿ. ಪರ ಅನ್ನುವ ಒಂದು ಶಬ್ದಕ್ಕೆ ಅರ್ಥ ಏನು ಅಂದರೆ, ಪರ ಅಂದರೆ ಬೇರೆಯವನು ಅಂತ. ಸ್ವ ಪರ, ನಾನು ಬೇರೆಯವನು. ಅರ್ಥ ಏನು? ನಾನು ದೇವರು ಬೇರೆ ಬೇರೆ, ಅವನು ಪರ. ನಾನು ಅವನು ಒಂದೇ ಅಲ್ಲ, ಅವನ ಅಧೀನನಾದವನು ನಾನು ಅನ್ನೋದು ಪರಶಬ್ದದ ಒಂದರ್ಥ. ಇನ್ನೊಂದು ಪರ ಅಂತಂದರೆ ದೊಡ್ಡವನು ಅಂತ. ಎಲೆಗಳು, ಮರದ ಎಲೆಗಳು ಶಬ್ದ ಮಾಡ್ತಾ ಇರುತ್ತೆ. ಶಬ್ದ ಮಾಡುವಾಗ ಏನಂತ ಶಬ್ದ ಮಾಡುತ್ತೆ? ಅಶ್ವತ್ಥ ಮರ ಇಲ್ಲೇ ಇದೆ, ಜೋರ ಗಾಳಿ ಬೀಸಿದಾಗ ಅದ್ರ ಕೆಳಗೆ ನಿಂತ್ಕೊಂಡು ನೋಡಿದಾಗ ಶಬ್ದ ಕೇಳುತ್ತೆ. ಪರ 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 ಅಂತ ಶಬ್ದ ಕೇಳುತ್ತೆ. ಟೆಸ್ಟ್ ಮಾಡಿ ನೋಡಿ, ಒಳ್ಳೆ ಕಾನ್ಸಂಟ್ರೇಷನಿಂದ ಕೇಳಿದ್ರೆ ಮರಗಳ ಶಬ್ದ ಪರ 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 ಅಂತ ಕೇಳ್ತಾ ಇರುತ್ತೆ. ಅದು ದೇವ್ರನ್ನ ಸರ್ವೋತ್ತಮ ಅನ್ನತ್ತೆ, ನಾವನ್ನಲ್ಲ. ನಾವು ಯಾರ್ಯಾರನ್ನೋ, ನಾವು ಯಾವೊಂದು ಉಡುಪಿ ಯಾತ್ರೆಗೆ ಬರಬೇಕು ಅಂದರೂ ಬಾಸನ್ ಕೇಳ್ಕೊಂಬರ್ಬೇಕು, ಸ್ವಾಮಿ ಕಳಿಸಿ ನಮ್ಮನ್ನು. ಇನ್ನೇನೋ ಮಾಡಬೇಕು ಅಂದ್ರೆ ನಮ್ಮ ದೊಡ್ಡವ್ರನ್ನ ಕೇಳಬೇಕು, ನಮ್ಮ ಅನುಗ್ರಹ ಮಾಡಿ ಲೀವ್ ಕೊಡಿ ಅಲ್ವಾ.
ಒಂದು ಎಲೆ, ಜಂಗಮ ಅಲ್ಲ, ಸ್ಥಾವರ ಅದು. ಅದು ದೇವರನ್ನ ಉತ್ತಮ, ಸರ್ವೋತ್ತಮ, ಎಲ್ಲರಿಗಿಂತ ಉತ್ತಮ, ದೊಡ್ಡವರಾದ ದೇವತೆಗಳಿಗಿಂತಲೂ ದೊಡ್ಡವನು ಅಂತ ಸ್ತೋತ್ರ ಮಾಡ್ತಾ ಇದೆ. ನಮಗೆ ನಾಲಿಗೆ ಕ್ಲಿಯರ್ ಆಗಿದೆ, ಶಬ್ದಗಳು ಕ್ಲೀನಾಗಿ ಬರುತ್ತೆ ಬಾಯಲ್ಲಿ. ಕೃಷ್ಣ ನೀನು ದೊಡ್ಡವನು ಅಂತ ಬಾಯಲ್ಲಿ ಬರಲ್ಲ. ಬರಬೇಕು, ಅದು ಬರೆಸ್ಕೊಳ್ಳಿಕ್ಕೆ ಭಾಗವತವನ್ನು ಕೇಳಬೇಕು. ಪರ, ಪರ ಅಂದರೆ ಏನು? ಯಾರಿಗೆ ಯಾವ ಕಾಲಕ್ಕೆ ಎಷ್ಟನ್ನ ಹೇಗೆ ಕೊಡಬೇಕು ಅಂತ ತಿಳ್ಕೊಂಡಿರೋನು ಪರ ಅಷ್ಟೆ. ನಾವು ದೇವರನ್ನು ಒತ್ತಾಯ ಮಾಡಲಿಕ್ಕೆ ಹೋಗಬಾರ್ದು. ಕೊಡು ಕೊಡು, ನಮ್ಗೆ ಯಾವ ಕಾಲಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಅದು ಎಷ್ಟು ದಿನ ಇರಬೇಕು ಅನ್ನೋದು ದೇವ್ರಿಗೆ ಗೊತ್ತು. ಪಕ್ಷಿ ಇದೆ, ಒಂದು ಪಕ್ಷಿ ಇದೆ. ಪಕ್ಷಿಗೆ ಏನು ಬೇಕು? ಎರಡು ಇರಬೇಕು, ಅದಕ್ಕೆ ಎರಡು ಇರಬೇಕು. ಹಾರಲಿಕ್ಕೆ ರೆಕ್ಕೆ, ಆಹಾರವನ್ನು ಕುಕ್ಕಿ ತಿನ್ನಲಿಕ್ಕೆ ಕೊಕ್ಕು, ಎರಡು ಕಂಪಲ್ಸರಿ. ಪಾಪ ಇಲ್ಲ ಅಂದ್ರೆ ಅದಕ್ಕೆ ಜೀವನ ಇಲ್ಲ. ಇದೆರಡೂ ಇಲ್ಲದೆ ಇರುವಂಥ ಪಕ್ಷಿಗಳು ತುಂಬ ಇದೆ ಅಲ್ವಾ? ಅರ್ಧ ರೆಕ್ಕೆ ಪೂರ್ಣ ಬೆಳೆದಿಲ್ಲ, ಕುಂಟ್ಕೊಂಡು ಓಡಾಡ್ತಾ ಇರುತ್ತೆ. ರೆಕ್ಕೆ ಎರಡೂ ಇರುತ್ತೆ, ಕೊಕ್ಕು ಮೊಂಡಾಗಿರುತ್ತೆ, ಶಾರ್ಪ ಅಂತಹದ್ದು ಇದೆ ಅಲ್ವಾ? ನಮ್ಮಲ್ಲೂ ಹಾಗೆ 5 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಪೂರ್ಣವಾಗಿರುವಂಥ ಜನಗಳು ಇದ್ದಾರೆ. ಕಣ್ಣು ಸರಿಯಾಗಿ ಕಾಣಲ್ಲ, ಕಿವಿ ಸರಿಯಾಗಿ ಕೇಳಲ್ಲ, ಇತ್ಯಾದಿ ಜೀವರಾಶಿಗಳನ್ನು ಭಗವಂತ ದೇಹ ಕೊಟ್ಟು ಸೃಷ್ಟಿ ಮಾಡ್ತಾನೆ. ಆ ಪಕ್ಷಿ ಏನು ಮಾಡುತ್ತೆ ನೋಡಿ, ದಾಸರಂತಾರೆ ಪ್ರತಿನಿತ್ಯ ಬೆಳಗ್ಗೆ ಪಕ್ಷಿಗಳು ಏನು ಶಬ್ದ ಮಾಡುತ್ತೆ? ನಮ್ಮನ್ನು ಎಬ್ಸೋದು ಯಾವುದು? ಪಕ್ಷಿಗಳು. ಚಿಲಿ ಪಿಲಿ ಚಿಲಿ ಪಿಲಿ ಅಂತ ಹೇಳಿ ಪಕ್ಷಿಗಳು ಹಾರ್ಕೊಂಡು ಹೋಗ್ತಾ ಇದೆ. ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿಗುಟ್ಟುತ್ತಾ ಸೂಕ್ಷ್ಮದಿಂದಲೇ ನಿನ್ನ ಸ್ಮರಿಸುವವೋ ರಂಗ. ದಾಸರಂತಾರೆ ನಾವು ನಾರಾಯಣ ಕೃಷ್ಣ ಅನ್ನೋದು ದೊಡ್ಡದಲ್ಲ. ಆ ಪಕ್ಷಿ ಏನನ್ನುತ್ತೆ ನೋಡಿ, ಸೂಕ್ಷ್ಮದಿಂದಲೇ ಚಿಲಿ ಪಿಲಿ ಅಂತ ದೇವರ ಸ್ತೋತ್ರ ಮಾಡ್ತಾ ಇದೆ. ಚಿಲಿಪಿಲಿ ಅನ್ನೋದು ಏನು ದೇವ್ರ ಸ್ತೋತ್ರ? ಕರೆಕ್ಟಾಗಿ ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಕೃಷ್ಣ ಗೋವಿಂದ ಅಂದ್ರೆ ಅರ್ಥ ಆಗಲ್ಲ. ಚಿಲಿಪಿಲಿಗೆ ಏನು ಅರ್ಥ ಮಾಡ್ಕೊಳ್ಳೋದು? ನಮ್ಮ ಗುರುಗಳು ಹೇಳಿದರು, ಚಿಲಿ ಅಂತಂದರೆ ಪಕ್ಷಿಗೆ ಏನು ಬೇಕು ಗೊತ್ತಾ? ಹಾರಲಿಕ್ಕೆ ರೆಕ್ಕೆ ಬೇಕು. ಚಾಲಕ ಶಕ್ತಿ ಚಾಲಯತಿ, ರೆಕ್ಕೆಗಳನ್ನು ಕೊಟ್ಟು ಹಾರಿಸುವಂತಹ ಭಗವಂತ, ಹಾರುವ ಸಾಮರ್ಥ್ಯವನ್ನು ಕೊಡುವ ಭಗವಂತ ನೀನು ಚಿಲಿ. ನಮಸ್ಕಾರ. ಪಿಲಿ ಅಂದ್ರೇನು? ಹುಲಿ ಅಲ್ಲ, ಆಮೇಲೆ ಪಿಲಿ ವೇಷ, ಹುಲಿ ಅಲ್ಲ. ಪಿಲಿ ಅಂತಂದರೆ ರೆಕ್ಕೆ ಇದೆ, ಕೊಕ್ಕೆ ಇಲ್ಲ. ಎದುರಿಗೊಂದು ಹಣ್ಣಿದೆ, ಅದಕ್ಕೊಂದು ಹುಳ ಇದೆ, ಒಂದು ಮೀನಿದೆ, ಅದನ್ನು ಕುಕ್ಕಿ ತಂದು ಮಕ್ಕಳಿಗೆ ಕೊಡಬೇಕು. ಕೊಕ್ಕೆ ಇಲ್ಲ ಅಂದರೆ ಪಕ್ಷಿ ಹೇಳುತ್ತೆ, ಪಿಲಿ ಹಾರಲಿಕ್ಕೆ ರೆಕ್ಕೆಯನ್ನೂ ಕೊಟ್ಟಿದ್ಯಪ್ಪ, ಆಹಾರವನ್ನು ಕುಕ್ಕಿ ತೆಗಿಲಿಕ್ಕೆ ಕೊಕ್ಕನ್ನು ಕೊಟ್ಟಿದ್ದಿ, ಎರಡೂ ಕೊಟ್ಟಿದ್ದಿ, ನೀನು ಪಿಲಿ. ನೀನು ಚಿಲಿ, ರೆಕ್ಕೆ ಕೊಟ್ಟವನೇ, ಕೊಕ್ಕನ್ನು ಕೊಟ್ಟು ಆಹಾರ ತಿನ್ನುವ ಸಾಮರ್ಥ್ಯವನ್ನು ಕೊಟ್ಟವನೇ ಪಿಲಿ. ಚಿಲಿಪಿಲಿ ಗುಟ್ಟುತ್ತಾ ಸೂಕ್ಷ್ಮದಿಂದಲೇ ನಿನ್ನ ಸ್ಮರಿಸುವವೋ ರಂಗ. ಅದು ಸೂಕ್ಷ್ಮದಲ್ಲಿ. ಒಂದು ಹಲ್ಲಿ ನಮ್ಮ ಮನೆಯಲ್ಲಿ ಕೂತಿರುತ್ತೆ, ಚಿಕ್ಕದೊಂದು ಮನೆ ನಮ್ಮದು. ಮನೇಲಿ ಕೂತಿರುವಾಗ ನಾವೇನೋ ಅಂದ್ಕೊಂಡ್ವಿ, ಮನೆಯಲ್ಲಿ 4 ಜನ. ಹಲ್ಲಿ ಅಂತು ನಾವು ಅಂದ್ಕೊಂಡು ನಾ ಅಂದ್ಕೊಂಡು ಕೆಲಸ ಆಗೋಯ್ತು. ಹಲ್ಲಿ ಹಾಗೆ ಹೇಳ್ತಾ ಇಲ್ಲ. ಒಂದು ಮನೇಲಿ 5 ಜನ ಇದ್ದಾರೆ, ಆ 5 ಜನಗಳಲ್ಲಿ ಮನಸ್ಸು ಒಂದೇ ಥರ ಇಲ್ಲ, ಸಂಬಂಧ ಬೇರೆ, ಶತ್ರುಗಳಲ್ಲ, ಸಂಬಂಧಿಕರು, ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ತಾತ ಅಜ್ಜಿ, ಅಷ್ಟು ಜನಗಳನ್ನು, ಬೇರೆ ಬೇರೆ ಮನಸ್ಥಿತಿಯ ಜನಗಳನ್ನು ಒಂದೇ ಮನೆಯಲ್ಲಿ ಕೂಡ ಹಾಕಿದ್ರು. ಒಬ್ಬನ ಮನಸ್ಥಿತಿ ಇದ್ದಾಗ ಇನ್ನೊಬ್ಬಂದಿಲ್ಲ. ಹಾಗೆ ಮಾಡಿದೆಯಲ್ಲ ಭಗವಂತ, ನಿನ್ನ ಮಹಿಮೆ ಎಷ್ಟು ಆಶ್ಚರ್ಯಪ್ಪ ಅಂತ ಹಲ್ಲಿ ಅಂತಿದೆ. ಗರ್ಗರ ಗೋಧಾದೀನಾಮಪಿ ನಾದವ್ಯಂಜಕತ್ವೇನ ಭಗವತ್ಪರತಾಯೇವ. ಆಚಾರ ಅಂತಾರೆ, ಗೆಜ್ಜೆ ಶಬ್ದ ಮಾಡೋದು ಇದೇ ಪರ, ಸರ್ವೋತ್ತಮತ್ವ ಭಗವಂತ ಒಂದು ಇಷ್ಟೇ. ಒಂದು ಇಲಿ ಓಡಿ ಹೋಯಿತು ಅಂತಂದರೆ ಆ ಇಲಿಯನ್ನು ನೋಡಿ ಅನುಸಂಧಾನ ಏನು ಬರಬೇಕು ಅಂತ ಬೇಕಾದಷ್ಟಿದೆ. ಸಮುದ್ರ ಮಥನ ಆಗ್ತಾ ಇದೆ, ಸಮುದ್ರ ಶಬ್ದ ಬರ್ತಾ ಇದೆ. ಆ ಸಮುದ್ರ ಶಬ್ದ ಏನು ಹೇಳುತ್ತೆ? ಪಕ್ಷಿಗಳೇನು ಮಾತಾಡುತ್ತೆ? ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈ ಮೇಘ ಅಗ್ನಿ ವಾರಿಧಿ ತಲಾದಿ ರವೈಶ್ಚ ಸರ್ವೈರೇಕೋ ವಿಧೇಯ. ನೀವು ಏನೇ ಮಾತಾಡಿ, ಕೆಟ್ಟ ಮಾತಾಡ್ರಿ, ಆಡಬೇಕು ಅಂತ ತಾತ್ಪರ್ಯ ಅಲ್ಲ. ಆಮೇಲೆ ಆಡಿದ ಮಾತಿಗೂ ಭಗವಂತನೇ ಅರ್ಥ. ದೇವರನ್ನ ಹೇಳುವ ಶಬ್ದಗಳು,
ದೇವರನ್ನು ಹೇಳದೇ ಇರುವಂಥ ಶಬ್ದಗಳು ಲೋಕದಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ವೇದವ್ಯಾಸರು ಏನಂದರು, ಪರ. ನಾವು ಯಾರನ್ನ ಸ್ತೋತ್ರ ಮಾಡೋಣ ಅಂದರೆ ಸರ್ವಶಬ್ದವಾಚ್ಯನಾದ ಆ ಕಾರಣದಿಂದ ಪರ ಅಂತ ಕರೆಸಿಕೊಳ್ಳುವ ನಾರಾಯಣನನ್ನು ಧ್ಯಾನ ಮಾಡೋಣ.